ಇನ್ನು ನಮಗೆ ಹಿಂದುಳಿದಿದೆ ಅಂತ ನಾವು ಇನ್ನೂ ಹಿಂದಿನ ಉಳಿತಿದೆ ಸರ್. ಉದಾಹರಣೆ ತಗೋಬೇಕಾದ್ರೆ ಇದೇ ಕರ್ನಾಟಕದಾಗ ನೀವು ಮೈಸೂರು, ಬೆಂಗಳೂರು, ಬಳ್ಳಾರಿ ಹೋಗ್ರಿ, ಬಹಳ ಮಕ್ಕಳ ಹತ್ರ ಬಹಳ ಜ್ಞಾನ ಇದೆ, ಬಹಳ ಪ್ರಜ್ಞಾವಂತರಿದ್ದಾರೆ, ಬಹಳ ವಿಚಾರವಂತರಿದ್ದಾರೆ, ಒಳ್ಳೆ ಒಳ್ಳೆ ವಿಚಾರಗಳು ಅವರಲ್ಲಿ ಇರ್ತವೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಯಾವುದೇ ಸ್ಟ್ರೈಕ್ಗಳಾಗಿರ್ಬೋದು, ಯಾವುದೇ ಧೋರಣೆಗಳಾಗಿರ್ಬೋದು, ಏನೇ ವಿಚಾರಗಳು ಹೊರಡಿದಾವಂತಂದ್ರೆ ಸರ್ ಮೊದಲು ಇಟ್ ಶುಡ್ ಬಿ ಕ್ರಿಯೇಟ್ ಇನ್ ಮೈಸೂರು. ಆ ಮೈಸೂರಿನಾಗ ಎಲ್ಲ ಕ್ರಿಯೇಟ್ಗಳಾಗ್ತಾವ, ಒಳ್ಳೆ ವಿಚಾರಗಳು. ಅದು ಸರ್ಕಾರ ವಿರುದ್ಧ ಆಗಿರ್ಬೋದು, ಸರ್ಕಾರ ಪರವಾಗಿರ್ಬೋದು, ಒಳ್ಳೆ ವಿಚಾರಗಳು. ಬಿಕಾಸ್ ದೇ ಆರ್ ಓನ್ಲಿ ಬ್ರಿಲಿಯಂಟ್ ಪರ್ಸನ್ ಅಂತ. ಅಲ್ಲೆಲ್ಲ ಒಳ್ಳೆ ವಿಚಾರವಂತರು, ಪ್ರಜ್ಞಾವಂತರು. ನಾವು ನೋಡ್ಬೇಕು, ಹುಬ್ಳಿ ಧಾರವಾಡಕ್ಕೆ ಹೋದಾಗ ನಾವೆಲ್ಲ ಆ ಕಡೆಗೆಲ್ಲ ಒಳ್ಳೆ ಕವಿಗಳು ಹುಡ್ತಾರೆ, ನಾವು ಸಾಹಿತ್ಯಗಳು ಕೇಳ್ತೇವೆ, ನಾವು ಸಾಹಿತ್ಯಗಳ ವಿಚಾರಗಳು ಬಹಳ ಚೆನ್ನಾಗಿರ್ತವೆ. ಮೂಡಕ್ಕೆ ನಾವು ಹೋಗೋದೇ ಇಲ್ಲ, ಅವರು ಅಂಧಕಾರ ಹೋಗೋದೇ ಇಲ್ಲ. ಅವರು ಏನಿದ್ರಂದ್ರೆ ವೈಜ್ಞಾನಿಕವಾಗಿ ವಿಚಾರ ಮಾಡ್ತಕ್ಕಂತ ಒಂದು ಮನೋಪ್ರವೃತ್ತಿ ಎಲ್ಲಾರಿದ್ರೆ ಅಂತಂದ್ರೆ ಆ ಬೆಲ್ಟ್ ಕಡೆ. ಅದೇ ತರ ನಾ ಹೇಳ್ಬೇಕಾದ್ರೆ ನಾವೆಲ್ಲ ಹಿಂದುಳಿದವ್ರ ಈ ಕಡೆ. ಯಾಕೆ ಹಿಂದುಳಿದ್ರೆ ಗೊತ್ತಲ್ಲ, ಹಿಂದುಳಿದವ್ರು ನಾವು ಇನ್ನೂ ಹಿಂದೆ ಉಳಿತಿದ್ದೇವೆ. ನಮ್ಮ ಹತ್ರನ ಪ್ರಜ್ಞೆ ಇಲ್ವಾ, ನಮ್ಮ ಹತ್ರ ವಿಚಾರ ಇಲ್ವಾ, ನಮ್ಮ ಹತ್ರ ತಿಳುವಳಿಕೆ ಇಲ್ವಾ, ನಮ್ಮ ಹತ್ರ ಜ್ಞಾನ ಇಲ್ವಾ, ನಾವ್ ಎದರಿಂದ ಕಮ್ಜರಿದ್ದೀವಿ ಅದು ಅರ್ಥ ಮಾಡ್ಕೋಬೇಕು. ನಾನು ಬಳ್ಳಾರಿದಲ್ಲಿ ನೌಕರಿ ಮಾಡಿದಾಗ ಅದೇ ಹೇಳ್ತೀನಿ ನಾನು, ಇಡೀ ಬಳ್ಳಾರಿ ಬಿಟ್ರೆ ಬೀದರ್ ಡಿಸ್ಟ್ರಿಕ್ಟ್ ದಲ್ಲಿ ಇರ್ತಕ್ಕಂಥ ಪ್ರತಿಭೆ ಮತ್ತೆ ನಮ್ಮ ಇಲ್ಲಿ ಹಿಂದೂ ಭಾಗದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ದೆ. ಅವಾಗ ಹೇಳಿದ್ದೆ ಮಾತಿಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ನಾವೆಲ್ಲ ಗುಲ್ಬರ್ಗ ಹೋಗಿ ಓದ್ಕೊಂಡಿವಿ. ಗುಲ್ಬರ್ಗ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿದಾಗ ತೋಡ್ರಿ, ಡಿಗ್ರಿ ಕಾಲೇಜ್ ತೋಡ್ರಿ, ಎಲ್ಲ ಅಲ್ಲಿ ಮ್ಯಾಕ್ಸಿಮಮ್ 60% ಸ್ಟಡಿಡ್ ಬೈ ಓನ್ಲಿ ಬೀದರ್ ಡಿಸ್ಟ್ರಿಕ್ಟ್ ಸರ್. ನಮ್ಮ ಹುಡುಗರಲ್ಲಿ ಓದ್ತಾರೆ ಹೋಗಿ ಅಲ್ಲಿನವ್ರು ಇಲ್ಲ. ಅದೇ ಕಡೆ ನಾ ಏನಾಗ್ತದೆ, ನಮ್ಮಲ್ಲಿ ಪ್ರಜ್ಞೆ ಇದೆ, ತಿಳುವಳಿಕೆ ಇದೆ, ಜ್ಞಾನ ಇದೆ. ಅದನ್ನ ನಾವು ಹೇಗೆ ಬೆಳೆಸಬೇಕಂತಕ್ಕಂಥ ನಮ್ಮ ಮಕ್ಕಳ ಹತ್ರ ಬರ್ತಾ ಇಲ್ಲ. ಪ್ರತಿಯೊಂದು ಯುವಕರು ಜಾಗೃತರಾದಲ್ಲಿ ಮಾತ್ರ ನಮ್ಮ ದೇಶವು ಪ್ರಗತಿ ಹೊಂದಲು ಸಾಧ್ಯ. ಈಗಾಗಲೇ ಅವರು ಜಯಕುಮಾರ್ ಸಿಂಧೆ ಅವರ ಹಾಗೆ ಪ್ರತಿಯೊಂದು ನಾವು ವಿಷಯಗಳನ್ನ ತಿಳಿದುಕೊಳ್ಳಲೇಬೇಕು. ತುರ್ತು ಪರಿಸ್ಥಿತಿ ಇರಲಿ ಅಥವಾ ಯಾವುದೇ ಇರಲಿ, ಚರ್ಚಾಕೂಟ ಬಂದಾಗ ಅದರ ಸಾಧಕಗಳೇನು ಮತ್ತು ಬಾಧಕಗಳೇನೋ ಅದರ ಅರಿವು ನಮಗಿರಬೇಕು. ಮೊದಲನೇದಾಗಿ ನಾವು ಸಂವಿಧಾನವನ್ನು ಸಮರ್ಪಕವಾಗಿ ಅರಿತು ಅದನ್ನು ಅಳವಡಿಸಿಕೊಂಡು ನಾವು ಜೀವನ ನಡೆಸಬೇಕಾಗುತ್ತೆ. ಅದೇ ರೀತಿ ಸಂವಿಧಾನಬದ್ಧ ಇರ್ತಕ್ಕಂಥ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಮತ್ತು ಫಂಡಮೆಂಟಲ್ ರೈಟ್ಸ್ ಇವುಗಳನ್ನು ಅರಿತುಕೊಂಡು ತಾವು ಎಲ್ಲಿ ಅನ್ಯಾಯ ನಡೀತದೋ ಅಂತಲ್ಲೆಲ್ಲ ಪ್ರಶ್ನೆಗಳನ್ನು ಮಾಡಬೇಕಾಗುತ್ತೆ. ಉದಾಹರಣೆ ಅಂದ್ರೆ, ನಾನು ತಹಶೀಲ್ದಾರ್ ಆಗಿದ್ದೀನಿ ಅಥವಾ ಇವರು ತಹಶೀಲ್ದಾರ್ ಇದ್ದಾರೆ, ನಾನು ಹೇಗ್ ಮಾತಾಡಿ ಒಳಗಡೆ ಯಾರು ಬಿಡಲ್ಲ ಅಂತಿದ್ದು ನೀವು ಯಾವತ್ತೂ ಅನ್ಕೋಬಾರ್ದು. ನೀವು ಭಾರತದ ಪ್ರಜೆಗಳು, ಯಾವ ತಹಶೀಲ್ದಾರ್ ಇರಲಿ ಅಥವಾ ಜಿಲ್ಲಾಧಿಕಾರಿ ಇರಲಿ, ನಮಗಿಂತ ಹೆಚ್ಚಿನ ಪವರ್ಸ್ ಇರೋದ ಪ್ರಜೆಗಳಿಗೆ ಮಾತ್ರ. ನೀವು ಸೀದಾ ನನ್ನ ಕಡೆ ಬರಬೇಕು. ಅಥವಾ ನಾನು ನಿಮ್ಗೆ ರೆಸ್ಪಾನ್ಸ್ ಕೊಡದೇ ಇದ್ದಲ್ಲ, ಸರ್ ಈ ಕೆಲಸ ಆಗ್ತಾ ಇಲ್ಲ ಸರ್, ಎಷ್ಟು ದಿನ ಆಗ್ಬೇಕು? ಇಲ್ಲಪ್ಪ, ನಾನು ಉಡಾಫಿಯಾಗಿ ನಾನು ನಿಮ್ಗೆ ಏನು ಆನ್ಸರ್ ಕೊಡಕ್ಕಾಗಲ್ಲ. ನೀವು ನೇರವಾಗಿ ಚೇರ್ಗಳನ್ನ ಕೂತ್ಕೊಳ್ಳೋಕ್ಕೂ ಅಧಿಕಾರ ಇದೆ, ನನ್ನನ್ನು ಪ್ರಶ್ನೆ ಮಾಡೋಕ್ಕೂ ಅಧಿಕಾರ ಇದೆ. ಯಾವಾಗ ನೀವು ನೇರವಾಗಿ ತಹಶೀಲ್ದಾರನ್ನ ಪ್ರಶ್ನೆ ಮಾಡ್ತೀರಾ, ಅವಾಗ ನಾನು ಜಾಗೃತನಾಗಿ ಕೆಲಸ ಮಾಡಕ್ ಹೆಲ್ಪ್ ಆಗುತ್ತೆ. ನೀವು ಎಲ್ಲಿವರೆಗೂ ತಹಶೀಲ್ದಾರ್ ಇದಾರಪ್ಪ, ಇವ್ರು ದಂಡಾಧಿಕಾರಿ ಇದಾರಪ್ಪ, ಇವ್ರು ನಮ್ಗೆ ಏನಾರು ಮಾಡ್ಬೋದೇನೋ, ನಾ ಏನ್ ಮಾಡಕ್ಕಾಗಲ್ಲ. ನಿಮಗೆ ನೀವು ನ್ಯಾಯಪರ ನಿಮ್ಮ ಹಕ್ಕುಗಳಿಗೋಸ್ಕರ ನನ್ನ ಕಚೇರಿಗೆ ಬಂದಲ್ಲಿ ನಾನು ನಿಮಗೆ ಸೇವೆ ಕೊಡಲೇಬೇಕಂತ ನನ್ನ ಆದ್ಯ ಕರ್ತವ್ಯ. ಆಕ್ಚುಲಿ ನಾನು ತಹಶೀಲ್ದಾರ್ ಅಲ್ಲ, ನಿಮ್ಮ ಸೇವಕ. ನಿಮ್ಮ ಟ್ಯಾಕ್ಸ್ ಗಳಿಂದ ಬರ್ತಕ್ಕಂತ ಇದರಲ್ಲಿ ನಾವು ಪೇಮೆಂಟ್ ತಗೊಳ್ತೀವಿ. ಪೇಮೆಂಟ್ ಆದ್ರೆ ನಾನು ತಹಶೀಲ್ದಾರ್ ಅಂದ್ರೆ ನಾನು ನಿಮ್ ಸೇವಕ, ನೀವೇ ನಮ್ಮ ಪ್ರಭುಗಳು ಅಂತ ತಿಳ್ಕೊಬೇಕು. ಆತರ ಧೈರ್ಯವಾಗಿ ಅನ್ಯಾಯದ ಸಮಾಜ ವಿರುದ್ಧ ಏನೇ ಅನ್ಯಾಯ ಇದೆ, ಯುವಕರ್ಲಿಂತ ಯಾಕಂದ್ರ ಯುವಕರೇ ಮುಂದಿನ ಬೆನ್ನೆಲುಬು ಯಾಕಂತಾರಂದ್ರೆ, ಪ್ರತಿಯೊಂದು ಅನ್ಯಾಯವನ್ನು ಸಹಿಸಿಕೊಂಡು ನೀವು ಯಾರು ಯುವಕರು ಕೊಡಬಾರ್ದು, ಸುಮ್ಮನೆ ಇರಬಾರ್ದು. ಇದು ಹೋಲಿ ಬಿಡಪ್ಪ, ಒಂದು ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಅನ್ಯಾಯ ನಡೀತಿರ್ತದೆ, ಯಾರೋ ಒಂದು ಕಸ ತಂದು ತಿಪ್ಪೆ ಹಾಕಲಾದೆ ಬೀದಿಗೆ ಹಾಕಿರ್ತಾನೆ, ಹೋಲಿ ಬಿಡಪ್ಪ ನಮ್ಗೆ ಯಾಕೆ ಚಿಂತೆ, ನಾವು ಮುನ್ಸಿಪಾಲ್ಟಿ ತಾನೇ ಹೋತಾರ ಅಂತ ಅನ್ಬಾರ್ದು. ಮುನ್ಸಿಪಾಲ್ಟಿ ಸಿಒ ಫೋನ್ ಮಾಡಲೇಬೇಕು, ಸರ್ ಇದು ರೋಡ್ ತಂದು ಕಸ ಹಾಕಿದ್ದಾರೆ, ನಿಮ್ ಡ್ಯೂಟಿ ಇದೆ, ಕ್ಲೀನ್ ಮಾಡಿ. ಯಾಕೆ ಡ್ಯೂಟಿ ಕ್ಲೀನ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಅವನ್ನ ಕೇಳದೆ ಇದ್ದಾಗೆ ತಹಶೀಲ್ದಾರ್ ಹೇಳ್ಬೇಕು, ನೆಕ್ಸ್ಟ್ PD ಅವ್ರಿಗೆ ಹೇಳ್ಬೇಕು, ಜಿಲ್ಲಾಧಿಕಾರಿ ಹೇಳ್ಬೇಕು. ಈ ತರ ನೀವೆಲ್ಲ ನಮ್ಮ APJ ಅಬ್ದುಲ್ ಕಲಾಂ ಒಂದು 3 ವಿಷನ್ ಇತ್ತು. ದಿವಂಗತ ರಾಷ್ಟ್ರಪತಿಗಳಾದ ದೇಶದಲ್ಲಿ ಫ್ರೀಡಮ್, ಪ್ರತಿಯೊಬ್ಬರಿಗೂ ಸ್ವತಂತ್ರತೆ, ಹಾಗೆ ಡೆವಲಪ್ಮೆಂಟ್ ಆಗ್ತಾ ಇರಬೇಕು. ಮೇಲಾಗಿ ಸ್ಟ್ಯಾಂಡಿಂಗ್ ಅಪ್ ಫಾರ್ ಇಟ್ ಸೆಲ್ಫ್. ಈ 3 ವಿಷನ್ಗಳು ಇದ್ದಾಗ ಮಾತ್ರ ದೇಶದ ಸರ್ವೋತ್ತಮ ಬೆಳವಣಿಗೆ ಸಾಧ್ಯ ಆಗ್ತದೆ. I'd like to congratulate
Chidguppa College for having accepted to organize this important event. So congratulations to the principal, faculty and all the students who are involved in organizing this event. I think it is already very late, so I won't be taking up too much of your time. ಈಗಾಗಲೇ ಪ್ರಿನ್ಸಿಪಲ್ ಸರ್, ನಮ್ಮ ತಹಸೀಲ್ದಾರ್ ಸರ್, ಗಬಾಡೆ ಸರ್ ಎಲ್ಲರೂ ನಿಮಗೆ ಈ ವಿಷಯ ಬಗ್ಗೆ ಬಹಳಷ್ಟು ಹೇಳ್ಕೊಟ್ಟಿದ್ದಾರೆ. ಈ ಇವೆಂಟ್ ಯಾಕೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆನೂ ಹೇಳಿದ್ದಾರೆ, ರೈಟ್? ಎಮರ್ಜೆನ್ಸಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇಂಡಿಪೆಂಡೆನ್ಸ್ ಆಗಿದ್ಮೇಲೆ ನಮ್ಮ ಭಾರತ ದೇಶದ ಇತಿಹಾಸನಾಗ ಇದು ಒಂದು ಬಹಳ ಮಹತ್ವಪೂರ್ಣ ಘಟನೆ ಇದೆ. It is widely discussed. It is a point of lot of controversy. ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಆಗ್ತದ. ಆದರೆ ನಾವು ಒಂದು ರಿಯಲೈಸ್ ಮಾಡ್ಕೋಬೇಕು, ಯಾವುದೇ ಒಂದು ಇವೆಂಟ್ ಏನು ಇರ್ತದ, we have to take it as a learning, as a lesson, okay, for democracy. Now, ನಮ್ಮ ಭಾರತ ದೇಶ, it is one of the greatest democratic nations of our in the world. ಸೊ ನಮ್ಮ ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆ, ನಮ್ಮ ಡೆಮೋಕ್ರೆಟಿಕ್ ಸೆಟಪ್ ಏನಿದೆ, ಇದರದ್ದು ಇಂಪಾರ್ಟೆನ್ಸ್ ಏನಿದೆ, ಇಂಥವೆಲ್ಲ ಏನು ಇವೆಂಟ್ಸ್ ಆಗ್ತಾವ, ಇದರಿಂದ ನಾವು ಬಹಳಷ್ಟು ಇದರಿಂದ ಕಲಿಬಹುದು, ರೈಟ್? ಸೊ ವಾಟ್ ಯು ಆಲ್ ಆಸ್ ಸ್ಟೂಡೆಂಟ್ಸ್, ಓಕೆ, ಯುವಕರು, ನಾಳಿಂದು ನೀವು ಆಲ್ರೆಡಿ ದ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ, ಯು ಹ್ಯಾವ್ ದ ಅಥಾರಿಟಿ, ಪವರ್ ಟು ವೋಟ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.